ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೊರವಲಯದಲ್ಲಿ ಅಪರೂಪದ ಅತಿಥಿಯೊಂದು ಕಾಣಿಸಿಕೊಂಡಿದೆ. ಪಶ್ಚಿಮ ಘಟ್ಟಗಳಿಗಷ್ಟೇ ಸೀಮಿತವೆನ್ನಲಾಗಿದ್ದ ನಿಯೋ ಹೆಟೆರೋಫ್ರೆಕ್ಟಸ್ ಎಂಬ ಅಪರೂಪದ ಟಾರಂಟುಲಾ ಜೇಡವೊಂದು ಬೆಂಗಳೂರು ಸಮೀಪದ ಮರಳಕುಂಟೆಯಲ್ಲಿ ಪತ್ತೆಯಾಗಿದೆ. ಜೀವ ವೈವಿಧ್ಯ ಸಂಶೋಧಕ ಮಂಜುನಾಥ ಎಸ್ ನಾಯಕ್, ವನ್ಯಜೀವಿ ಛಾಯಾಗ್ರಾಹಕ ಸುನಿಲ್ ಕುಮಾರ್, ಅವರ ಮಗ ಕುಲ್ದೀಪ್ ಮತ್ತು ಅಳಿಯ ಪೂಜಿತ್ ಅವರು ಮರಳಕುಂಟೆ ಗ್ರಾಮದ ಸಮೀಪ ಸರೀಸೃಪಗಳ ಹುಡುಕಾಟದಲ್ಲಿದ್ದಾಗ ಕುಲ್ದೀಪ್ ಅವರ ಕಣ್ಣಿಗೆ ಈ ದೈತ್ಯ ಜೇಡ ಬಿದ್ದಿದೆ. ತಕ್ಷಣವೇ ಅದರ ಫೋಟೋಗಳನ್ನು ಸೆರೆ ಹಿಡಿದು ಸಂಶೋಧನೆ ನಡೆಸಿದಾಗ ಇದು ಪಶ್ಚಿಮ ಘಟ್ಟಗಳಲ್ಲಿ ಮಾತ್ರ ಕಂಡುಬರುವ ವಿಶಿಷ್ಟ ಪ್ರಭೇದ ಅಂತ ದೃಢಪಟ್ಟಿದೆ. ಭಾರತದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ. ಇವು ವಿಷಕಾರಿ ಹೌದು, ಆದರೆ ಇವುಗಳ ವಿಷ ಮಾನವರಿಗೆ ಮಾರಣಾಂತಿಕವಲ್ಲ. ಇವು ತಮ್ಮ ಬೇಟೆಯನ್ನು ನಿಷ್ಕ್ರಿಯಗೊಳಿಸಲು ಬಳಸುತ್ತವೆ. ಪ್ರಸ್ತುತ ಅರಣ್ಯ ನಾಶ, ಭೂಕುಸಿತ ಮತ್ತು ಅಕ್ರಮ ಸಾಗಾಣಿಕೆಯಿಂದಾಗಿ ಈ ಜೇಡಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಯುರೋಪ್ನಂತಹ ದೇಶಗಳಿಗೆ ಇವುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದೆ. ಇವುಗಳ ಸಂರಕ್ಷಣೆಗಾಗಿ ವಾಸಸ್ಥಾನಗಳ ರಕ್ಷಣೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯಗತ್ಯ ಆಗಿದೆ ಅಂತ ಸಂಶೋಧಕ ಮಂಜುನಾಥ್ ಎಸ್ ನಾಯಕ್ ತಿಳಿಸಿದ್ದಾರೆ.